ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನಾವು ನಮ್ಮ ಚಾನಲಲ್ಲಿ ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲೈಸಿಸ್ ವಿಡಿಯೋನ ತಗೊಂಡು ಬರ್ತಾ ಇರ್ತೇನೆ. ಸೊ ಅದ್ರ ಜೊತೆಗೆ ಆಗಾಗ ಇನ್ವೆಸ್ಟ್ಮೆಂಟು ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ತಗೊಂಡು ಬರ್ತಾ ಇರ್ತೇನೆ. ಸೊ ಈಗ ನಾವು ಆಗಸ್ಟ್ ಮಂತ್ನ ಮೊದಲನೇ ವಾರ, ಅದು 4th ಆಗಸ್ಟ್ ಸೋಮವಾರದಿಂದ 8th ಆಗಸ್ಟ್ ಶುಕ್ರವಾರದವರೆಗೆ ಮಾರ್ಕೆಟ್ ಮೂಮೆಂಟಮು ಹೇಗಿರ್ಬೋದು ಅಂತ ಡಿಸ್ಕಸ್ ಮಾಡಕ್ಕೆ ಶುರು ಮಾಡ್ತೀನಿ. ಸೊ ಈಗ ಸೆಬಿ ರೆಗ್ಯುಲೇಷನ್ ಪ್ರಕಾರ ನಾವು ಸ್ಕ್ರೀನ್ನ ಶೇರ್ ಮಾಡಿ ಅನಲೈಸಿಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಲೆವೆಲ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅವುಗಳನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಅವುಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ. ನಿಮಗೆ ಅನುಕೂಲ ಆದರೆ ಅದಕ್ಕೆ ತಕ್ಕಂಗೆ ಪೊಸಿಷನ್ಸ್ ತೊಗೊಳಕ್ಕೆ ನೋಡಿ. ನಿಮ್ಮ ಕಡೆಯಿಂದ ಕೂಡ ಅನಲೈಸಿಸ್ ಮಾಡಿ. ನಿಮ್ಮ ಕಡೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಇದ್ರೆ ಅವ್ರ ಹತ್ರ ಸಲಹೆ ತಗೊಂಡು ಪೊಸಿಷನ್ಸ್ನ ತಗೊಳ್ಳಿ. ಜಸ್ಟ್ ಇದು ನನ್ನ ಅನಲೈಸಿಸ್ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಕಡೆಯಿಂದ ಅನಲೈಸಿಸ್ ಮಾಡಿ ಪೊಸಿಷನ್ಸ್ಗಳನ್ನ ತಗೊಳ್ಳಿ. ಇನ್ನು ನಾವು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ನಿಫ್ಟಿ ಶುಕ್ರವಾರ ದಿನ, ಅದು ಆಗಸ್ಟ್ 1, ಅದು ಆಗಸ್ಟ್ ಮಂತ್ನ ಮೊದಲನೇ ಸೀರೀಸ್ನ ಮೊದಲನೇ ಟ್ರೇಡಿಂಗ್ ಡೇ. ನಿಫ್ಟಿ ತನ್ನ 100-day ಮೂವಿಂಗ್ ಆವರೇಜ್ ಹತ್ರ ಕಳೆದ ಬಾರಿ 2 ಬಾರಿ, ಅದು 29th ಆಗಸ್ಟ್ ಹಾಗೂ 29th ಜುಲೈ ಹಾಗೂ 31st ಜುಲೈ 2 ಬಾರಿ ಟೆಸ್ಟ್ ಮಾಡಿ ಮೇಲೆ ಹೋಗಿತ್ತು. ಆಲ್ಮೋಸ್ಟ್ 24,800 ಮೇಲೆ. ಆದರೆ ಈ ಬಾರಿ ಅದನ್ನ ಬ್ರೇಕ್ ಆಗಿ 24,600 ಹತ್ರ ಇರೋ 100-day ಮೂವಿಂಗ್ ಆವರೇಜ್ ನ ಬ್ರೇಕ್ ಆಗಿ ಅದ್ರ ಕೆಳಗಡೆ ಈಗ ಕ್ಲೋಸಿಂಗ್ ನ ಕಂಡಿದೆ. ಸದ್ಯಕ್ಕೆ ಇದು ನೆಗೆಟಿವ್ ಕ್ಲೋಸಿಂಗ್ ಆಗಿದೆ. ಸೊ ಇಲ್ಲಿಂದ ನಾವು ಸೋಮವಾರ 4th ಆಗಸ್ಟ್ ಓಪನ್ ಆಗ್ಬೇಕಾದ್ರೆ ಯಾವ ರೀತಿ ಮೂಮೆಂಟಮ್ ಇರ್ಬೋದು ಅಂತ ನಾವು ನೋಡ್ತಾ ಹೋಗೋಣ. ಇನ್ನು ಮಾರ್ಕೆಟ್, ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅಲ್ಲಿ ನಿಯರ್ಲಿ 1%, ಅದು 0.89% ನೆಗೆಟಿವ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ನ ಕಂಡಿತ್ತು, ಡೌ ಜೋನ್ಸ್ ಫ್ಯೂಚರ್ಸ್. ಇನ್ನು US ನ IT ಇಂಡೆಕ್ಸ್ ಮಾತ್ರ ಆಲ್ಮೋಸ್ಟ್ ನಿಯರ್ 2% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. IT ಇಂಡೆಕ್ಸ್ ಅಂದ್ರೆ ನಾಸ್ಡಾಕ್ ಇಂಡೆಕ್ಸ್. ಅದ್ರ ಜೊತೆಗೆ ನಾವು ಜಪಾನ್ ಕಡೆ ಬಂದ್ರೆ, ಜಪಾನ್ ನಿಕ್ಕೆನಲ್ಲಿ ಕೂಡ ನಿಯರ್ಲಿ 2% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. UK ಇಂಡೆಕ್ಸ್ ನಿಯರ್ 3% ನೆಗೆಟಿವ್ ಕ್ಲೋಸಿಂಗ್ ನ ಕಂಡಿದೆ. ಹಾಗೂ ಇದನ್ನೆಲ್ಲ ಬಿಟ್ರೆ ನಾವು ನಮ್ಮ ಗಿಫ್ಟ್ ನಿಫ್ಟಿ ನೋಡಿದ್ರೆ, ಗಿಫ್ಟ್ ನಿಫ್ಟಿ ಮಾತ್ರ ಆಕ್ಚುಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅದಕ್ಕಿಂತ ಪಾಸಿಟಿವ್ ಅಲ್ಲೇ ಈಗ ಸದ್ಯಕ್ಕೆ ತೋರಿಸ್ತಾ ಇದೆ. ಇನ್ನು ಇಂಡಿಯನ್ ಮಾರ್ಕೆಟ್ ಓಪನ್ ಆದ್ಮೇಲೆ ಅಲ್ಲಿಂದ ಯಾವ ರೀತಿ ಮೂಮೆಂಟಮ್ ಕೊಡುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ನಾವು ಮಾರ್ಕೆಟ್ ಬಗ್ಗೆ ಮುಂದೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ನಾವು ಆಪ್ಷನ್ ಚೈನ್ ನ ನೋಡ್ಲೇಬೇಕಾಗುತ್ತೆ. ಸೊ ನಾನು ಆಪ್ಷನ್ ಚೈನ್ ನ ರಿವ್ಯೂ ಮಾಡಿದಾಗ ನಾನು ಅಬ್ಸರ್ವ್ ಮಾಡಿದ್ದು, ಸದ್ಯಕ್ಕೆ ಮಾರ್ಕೆಟ್ ಓವರ್ಸೋಲ್ಡ್ ಆಗಿದೆ. ಓವರ್ಸೋಲ್ಡ್ ಅಂತ ಏದಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ 10,92,000 ಇದ್ರೆ, ಅದೇ ಕಾಲ್ ಸೈಡ್ ಅಲ್ಲಿ 19 lakhs ಇದೆ. ಆಲ್ಮೋಸ್ಟ್ ನಿಯರ್ ಡಬಲ್ ಆಗಿರೋದಕ್ಕೆ ಸದ್ಯಕ್ಕೆ ನಿಫ್ಟಿ ಓವರ್ಸೋಲ್ಡ್ ಝೋನ್ ಅಲ್ಲಿ ಇದೆ. ಸೊ ಅದನ್ನ ನಾವು ಗಮನಿಸಬೇಕಾಗತ್ತೆ. ಇನ್ನು ನಿಫ್ಟಿನಲ್ಲಿ ಈಗ ಸದ್ಯಕ್ಕೆ ಮೊದಲನೇ ರೆಸಿಸ್ಟೆನ್ಸ್ 24,700, ಅಲ್ಲಿಂದ 24,800 ಇರುತ್ತೆ. ಸಪೋರ್ಟ್ ಅಂತ ಬಂದ್ರೆ ಇಮಿಡಿಯೇಟ್ ಆಗಿ 24,500 ಹತ್ರ ಸೈಕಾಲಜಿಕಲ್ ಸಪೋರ್ಟ್ ಹಾಗೂ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿದ್ದಾವೆ. ಸೊ ನಿಫ್ಟಿ 24,500 ಕೆಳಗಡೆ ಸ್ಲಿಪ್ ಆದ್ರೆ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಡೈರೆಕ್ಟ್ ಆಗಿ 24,200 ಹತ್ರ ಕಾಣಿಸ್ತಾ ಇದೆ ಆಸ್ ಪರ್ ನಿಫ್ಟಿ ಆಪ್ಷನ್ ಚೈನ್. ಇನ್ನು FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸತತವಾಗಿ ಅಗೇನ್ ನೆಗೆಟಿವ್ ಆಗಿದ್ದಾರೆ. ಸೊ ಅದು ಕೂಡ ನಮ್ಗೆ ತಿಳಿದಿರ್ಬೇಕಾಗುತ್ತೆ. ಇನ್ನು ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆ ಬಂದ್ರೆ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ 12 ಹತ್ರನೇ ಇದೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ 70 ಹತ್ರ ಇದೆ, 69 ಹತ್ರ. ಕಳೆದ ವಾರ ಇದು 72 ವರೆಗೆ ಹೋಗಿತ್ತು 31st ಜುಲೈ. ಅಲ್ಲಿಂದ ಈಗ ಕಡಿಮೆ ಆಗ್ತಾ 69 ಹತ್ರ ಬಂದಿದೆ. ನೆಕ್ಸ್ಟ್ ಬಂದು ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ $, ಇದು 87 ಮೇಲೆ ಹೋಗಿದೆ. 87.8 ವರೆಗೆ ಹೋಗಿತ್ತು. ಸದ್ಯಕ್ಕೆ ಶುಕ್ರವಾರ ದಿನ ಕ್ಲೋಸ್ ಆಗ್ಬೇಕಾದ್ರೆ 87.21 ಹತ್ರ ಇದೆ. ಸೊ ಇದ್ರ ಕಡೆ ಕೂಡ ಗಮನ ಕೊಡ್ಬೇಕಾಗತ್ತೆ. ಇಲ್ಲಿ ನಮ್ಮ ರುಪಿ ವ್ಯಾಲ್ಯೂ ಇದೇ ರೀತಿ ಜಾಸ್ತಿ ಆಗ್ತಾ ಹೋದ್ರೆ ಅದು ನೆಗೆಟಿವ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ಗೆ. ನೆಕ್ಸ್ಟ್ ಬಂದು ಇಲ್ಲಿ ನಾವು US ನ ಡಾಲರ್ ಇಂಡೆಕ್ಸ್ ನ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ US ನ ಡಾಲರ್ ಇಂಡೆಕ್ಸ್ ಈಗ 98 ಹತ್ರ ಇದೆ. ಸೊ ಅಲ್ಲಿಂದ ಸದ್ಯಕ್ಕೆ ಏನು ನೆಗೆಟಿವ್ ಅಂತ ಕಾಣಿಸ್ತಾ ಇಲ್ಲ.
ಶುಕ್ರವಾರದ ದಿನ US ಮಾರ್ಕೆಟ್ ಅವರ್ಸ್ ಅಲ್ಲೇ ಇದು 100 ಮೇಲೆ ಹೋಗಿತ್ತು. ಸೊ ಹಾಗೇನು ಇದು ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಬಂದು US ನ 10 ಇಯರ್ ಬಾಂಡ್ ಇಡಿ, ಇದು ಕೂಡ ಮೇಲೆ 4.4ಗೆಲ್ಲ ಹೋಗಿತ್ತು. ಅದು ಕೂಡ ಅಲ್ಲಿಂದ ಕಡಿಮೆ ಆಗಿ 4.21 ಹತ್ರ ಬಂದಿದೆ. ಸೊ ಈ ಚಾರ್ಟ್ಗಳನ್ನ ನೀವು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಹಾಕಿ ಚೆಕ್ ಮಾಡ್ಬೋದು. ಅಲ್ಲಿಂದ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಸದ್ಯಕ್ಕೆ ಮಾರ್ಕೆಟ್ ಸೆಂಟಿಮೆಂಟ್ ಮಿಕ್ಸ್ಡ್ ಒಪಿನಿಯನ್ ಜೊತೆ ಇದಾವೆ. ಇದನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕಾದ್ರೆ ನಾವು ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕಾಗಿರೋ ಲೆವೆಲ್ ನಿಫ್ಟಿನಲ್ಲಿ 24,600 ಅದು ಒಂದು ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. 10 ಡೇ ಮೂವಿಂಗ್ ಆವರೇಜ್ ನಮಗೆ 24,800 ಹತ್ರ ಬರುತ್ತೆ. ಅದಾದ್ಮೇಲೆ 24,900 ಹತ್ರ 50 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ಗಳು ಇರ್ತವೆ. ಸೊ 24,800 ಇಂದ 900 ರೆಸಿಸ್ಟೆನ್ಸ್ ಅಂತ ನಾವು ಮೇಲೆ ಐಡೆಂಟಿಫೈ ಮಾಡ್ಬೋದು. ಇನ್ನು ನಿಫ್ಟಿ 24,600 ಕೆಳಗಡೆ ಇರೋವರೆಗೂ ವೀಕ್ ಆಗೇ ಇರುತ್ತೆ. ಇನ್ನು ನಿಫ್ಟಿ ಇಲ್ಲಿಂದ ಕೆಳಗಡೆ ಬಂದು 24,500 ಏನಾದರೂ ಬ್ರೇಕ್ ಆಯ್ತು, ಅಲ್ಲಿಂದ ಕೆಳಗಡೆ 24,450 ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್, ಅದನ್ನ ಬ್ರೇಕ್ ಆಯ್ತು ಅಂತಂದ್ರೆ ಮೇ ಬಿ ಕೆಳಗಡೆ ಡೈರೆಕ್ಟ್ ಆಗಿ 24,200 ಹತ್ರ ಇದೆ. ಹಾಗೂ ಆಪ್ಷನ್ ಚೈನ್ ಪ್ರಕಾರ ಡೇಟಾ ಕೂಡ ನೆಕ್ಸ್ಟ್ ಸಪೋರ್ಟ್ 24,200 ಇದೆ. ಅದನ್ನ ನಿಫ್ಟಿ ಟೆಸ್ಟ್ ಮಾಡೋಕೆ ಬರೋ ಚಾನ್ಸಸ್ ಇರುತ್ತೆ 1 or 2 ಡೇಸ್ ಅಲ್ಲಿ. ಸೊ ಇದನ್ನೆಲ್ಲ ನಾವು ನೋಟ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಸರಿಯಾದ ಹೆಡ್ಜಿಂಗ್ ಜೊತೆಗೆ ನಾವು ಪೊಸಿಷನ್ ತಗೊಳ್ಳೋಕೆ ನೋಡ್ಬೋದು. ಸೊ ಈ ರೀತಿ ನಾವು 4th ಆಗಸ್ಟ್ ಹಾಗೂ ಬರೋ ದಿನಗಳಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು ಆಗಸ್ಟ್ ಫಸ್ಟ್ ವೀಕಲ್ಲಿ ಯಾವುದೇ ಹಾಲಿಡೇ ಇರಲ್ಲ. ನೆಕ್ಸ್ಟ್ ವೀಕ್ ಅದು ಆಗಸ್ಟ್ 15th ಶುಕ್ರವಾರ ದಿನ ಬರೋ ಸಲುವಾಗಿ ಆ ದಿನ ಒಂದು ಹಾಲಿಡೇ ಇರುತ್ತೆ. ಸದ್ಯಕ್ಕೆ 4th ಆಗಸ್ಟ್ ಇಂದ 8th ಆಗಸ್ಟ್ ಯಾವುದೇ ಹಾಲಿಡೇ ಇರಲ್ಲ. 5 ದಿನ ಟ್ರೇಡಿಂಗ್ ಡೇ ಇರುತ್ತೆ. ಇನ್ನು ಮಂಗಳವಾರ 5th ಆಗಸ್ಟ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಆದ್ರೆ ಗುರುವಾರ 7th ಆಗಸ್ಟ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಸೊ ಇದಕ್ಕೆ ತಕ್ಕಂಗೆ ನಾವು ಪೊಸಿಷನ್ಸ್ಗಳನ್ನ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಇನ್ನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಗಳ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.